ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನೀವು ಅಂದ್ಕೊಂಡಿರೋ ಥರ ಸಚಿನ್ ಕೆಟ್ಟ ಹುಡುಗ ಅಲ್ಲ ಸರ್. ನಾವೆಲ್ಲ ಒಂದೇ ಕಾಲೇಜಲ್ಲೇ ಓದ್ತಾ ಇದ್ವಿ. ಏನಮ್ಮ ನೀನೇ ಕೈ ಕೊಡೋದು ಆಮೇಲೆ ಹುಡುಗ ಕೈ ಹಿಡ್ದ ಅಂತ ಸುಳ್ಳು ಹೇಳೋದಾ? ಸರ್, ಸುಮಾ ಆ ಥರ ಹುಡುಗಿ ಅಲ್ಲ ಸರ್. ಏನಿದು ನಿನಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲಿಂದ ಬರ್ತಿದೆ? ಸರ್, ಸಚಿನ್ ನನಗೆ ಗೊತ್ತಿರೋ ಹುಡುಗನೇ. ನಾವಿಬ್ರು ಬರೀ ಫ್ರೆಂಡ್ಸು. ಬರೀ ಫ್ರೆಂಡ್ಸಾ ಅಥವಾ ಲವ್ ಗಿವ್ ಏನಾದ್ರು ಮಾಡ್ಕೊಂಡಿದ್ರಾ? ನೋಡಮ್ಮ, ಏನೇ ಫ್ರೆಂಡ್ಸ್ ಆಗಿದ್ರು ರಸ್ತೆಯಲ್ಲಿ ಈ ರೀತಿ ಬಿಹೇವ್ ಮಾಡೋದು ತಪ್ಪು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೋ ಅವರೇ ಬಂದು ವಾಪಸ್ ತಗೋಬೇಕು. ಇವನ್ನ ಬಿಡಕ್ಕಾಗಲ್ಲಮ್ಮ, ಹೋಗಿ. ಸರ್, ನಮ್ಮ ಸುಮ್ಮನಿಂದಾನೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಸರ್. ಇವಾಗ ಅವಳೇ ಹೇಳ್ತಾ ಇದ್ದಾಳಲ್ಲ ಸರ್ ಬಿಟ್ಬಿಡಿ ಅಂತ. ಇವಾಗ ಬಿಟ್ಬಿಡಿ ಅಂತ ಹೇಳಿ ಆಮೇಲೆ ಪೊಲೀಸವ್ರು ಬಿಟ್ಬಿಟ್ರು ಅಂತ ಉಲ್ಟಾ ಹೊಡೆದ್ರೆ ಹೆಂಗಯ್ಯ? ಸರ್, ಹಾಗೆಲ್ಲ ಏನೂ ಆಗಲ್ಲ. ನಾನು ನಮ್ಮ ಊರ್ಗೌಡ್ರ ಹತ್ರ ಮಾತಾಡ್ತೀನಿ. ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ಸರ್, ಇವರಿಬ್ರು ಲವರ್ಸೇ ಸರ್. ಇಬ್ರು ಮಧ್ಯೆ ಒಂದು ಸಣ್ಣ ಮನಸ್ತಾಪ ಆಗಿರೋದ್ರಿಂದ ಇಷ್ಟೆಲ್ಲ ಆಯಿತು. ಈ ಹುಡುಗ ಹೇಳ್ತಿರೋದು ನಿಜ ಏನಮ್ಮ? ಹೌದು ಸರ್, ನಾನು ಸಚಿನ್ ಲವ್ ಮಾಡ್ತಿದ್ದೀವಿ. ಸರ್, ನಾವಿಬ್ರು ಮಾತಾಡ್ತಿದ್ವಿ. ಮಿಸ್ ಆಗಿ ನನ್ನ ಕೈ ಹಿಡಿದು ನಿಲ್ಸೋ ಪ್ರಯತ್ನ ಮಾಡ್ದ. ಅಷ್ಟರಲ್ಲಿ ಊರ್ ಜನರೆಲ್ಲ ಬಂದ್ಬಿಟ್ರು. ಏನು ಹೇಳಬೇಕು ಅಂತ ಗೊತ್ತಾಗದೆ ಸಚಿನ್ ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟೆ. ಲವ್ ಮಾಡಿದ್ಮೇಲೆ ಅರ್ಧದಲ್ಲಿ ಆ ರೀತಿ ಕೈ ಕೊಡಬಾರ್ದಮ್ಮ. ನೋಡು ಆ ಹುಡುಗ ನಿನ್ನಿಂದ ಎಷ್ಟು ಒದೆ ತಿಂದಿದ್ದಾನಂತ. ರೇ ಚೇತನ್, ಈ ಹುಡುಗಿ ಹತ್ರ ಸೈನ್ ತಗೊಂಡು ಆ ಹುಡುಗನ್ನ ಬಿಟ್ಟು ಕಳಿಸ್ರಿ. ಥ್ಯಾಂಕ್ಸ್ ಮಗ.